90% ಟ್ರೇಡರ್ಸ್ ಇವತ್ತು ಮಿಸ್ಟೇಕ್ ಮಾಡಿರ್ತಾರೆ. ಬನ್ನಿ ಆ ಮಿಸ್ಟೇಕ್ ಏನು ಅಂತ ತೋರಿಸ್ಕೊಡ್ತೀನಿ. ಮಾರ್ಕೆಟ್ ಇವತ್ತು ಗ್ಯಾಪ್ ಅಪ್ ಓಪನ್ ಆಗಿ ಸೆಲ್ಲಿಂಗ್ ಪ್ರೆಷರ್ನ ತೋರಿಸಿ ಡೇ ಐನ ಬ್ರೇಕ್ ಮಾಡುತ್ತೆ. ಸೊ ಇಲ್ಲಿ ಎಷ್ಟೊಂದು ಜನ ಈ ಒಂದು ಡೇ ಐನ ಮಾರ್ಕ್ ಮಾಡ್ಕೊಂಡಿರ್ತಾರೆ. ಅದಾದ್ಮೇಲೆ ಈ ಒಂದು ಡೇ ಐ ಬ್ರೇಕ್ ಆಗಿದ ತಕ್ಷಣ ಎಂಟ್ರಿ ತಗೊಂಡಿರ್ತಾರೆ. ಇಲ್ಲೇ ಅವ್ರು ಮಾಡೋದು ತಪ್ಪು. ಸೊ ಹೈಯರ್ ಟೈಮ್ ಫ್ರೇಮಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ 1 hour ಟೈಮ್ ಫ್ರೇಮಲ್ಲಿ ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ. ಇಲ್ಲಿಂದನೇ ಮಾರ್ಕೆಟ್ ಹೆವಿ ಫಾಲ್ ಆಗಿತ್ತು. ಸೊ ಅದನ್ನೇ 5 minute ಅಬ್ಸರ್ವ್ ಮಾಡಿದ್ರೆ ನಿಮಗೆ ರಿಫೈನ್ಡ್ ಆರ್ಡರ್ ಬ್ಲಾಕ್ ಅನ್ನೋದು ಸಿಗುತ್ತೆ. ಸೊ ಇದರಿಂದ ನಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ಪಿನ್ ಪಾಯಿಂಟ್ ಎಂಟ್ರಿನ ನಾವು ಪ್ಲಾನ್ ಮಾಡ್ಬೋದು. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಮಾರ್ಕೆಟ್ ಆರ್ಡರ್ ಬ್ಲಾಕ್ನ ಟ್ಯಾಪ್ ಮಾಡ್ತು, ಬಟ್ ಯಾವುದೇ ರೀತಿ ಗುಡ್ ಕ್ಯಾಂಡಲ್ನ ಫಾರ್ಮ್ ಮಾಡಿಲ್ಲ. ಸೊ ಅದಾದಮೇಲೆ ಈ ಒಂದು ಸ್ವಿಂಗ್ನ ಲಿಕ್ವಿಡಿಟಿ ತೊಗೊಂಡ್ಮೇಲೆ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಫಾರ್ಮ್ ಆಯಿತು. ಸೊ ಇಲ್ಲಿ ನಾವು ಎಂಟ್ರಿನ ಪ್ಲಾನ್ ಮಾಡಿದಿದ್ರೆ ಆರಾಮಾಗೆ 65 ಪಾಯಿಂಟ್ಸ್ ಆದರೂ ನಮಗೆ ಸಿಕ್ತಿತ್ತು. ಬಿಕಾಸ್ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಈ ಒಂದು ಸ್ವಿಂಗ್ ಆಗಿರುತ್ತೆ. ಸೆಕೆಂಡ್ ಟಾರ್ಗೆಟ್ ಬಂದು ಈ ಒಂದು FVGನ ಟಾರ್ಗೆಟ್ ಮಾಡಿದರೆ 100+ ಪಾಯಿಂಟ್ ನಮಗೆ ಸಿಕ್ತಿತ್ತು. ಇದನ್ನೆಲ್ಲ ಈಗ ಹೇಳ್ತಿದ್ದೀನಿ ಅನ್ಕೊಂಡಿದ್ರಾ? ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಬೆಳಗ್ಗೆನೇ ಈ ಒಂದು ಅಪ್ಡೇಟ್ನ ಕೊಟ್ಟಿದ್ದೆ. ಅದಕ್ಕೆ ಹೇಳೋದು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಅಂತ. ಲಿಂಕ್ ಬಂದ್ಬಿಟ್ಟು ಬಯೋದಲ್ಲಿದೆ. ಟೈಮ್ ವೇಸ್ಟ್ ಮಾಡ್ದಲೇ ಈಗಲೇ ಹೋಗಿ ಟೆಲಿಗ್ರಾಮ್ನ ಜಾಯ್ನ್ ಮಾಡ್ಕೊಳ್ಳಿ. ಹಂಗೆ ಈ ಒಂದು ಪೇಜ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ.